ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ 83 ಸೇತುವೆಗಳ ಪೈಕಿ 25 ಸೇತುವೆಗಳು ಮುಳುಗಡೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇದ್ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಲೋಂಡಾ, ಸಾತ್ನಳ್ಳಿ ಮತ್ತು ಮಂಚೋಳಿ 2 ಸೇತುವೆಗಳನ್ನು ಬಿಟ್ಟು ಇನ್ನುಳಿದ 23 ಸೇತುವೆಯಲ್ಲಿ ಸಂಚರಿಸಲು ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಿದ್ದೇವೆ. ಮಳೆ ಕಡಿಮೆ ಆದರೆ ಯಥಾ ಪ್ರಕಾರ ಮತ್ತೆ ಈ ಸೇತುವೆಗಳ ಮೇಲೆ ಓಡಾಡಲು ಸಾಧ್ಯವಾಗಿದೆ. ಇನ್ನು ತಹಶೀಲ್ದಾರ್ ಮತ್ತು ಪೊಲೀಸರು ಅನೇಕ ಗ್ರಾಮಗಳಿಗೆ ತೆರಳಿ ಮೂಲ ಸೌಕರ್ಯವನ್ನ ಕಲ್ಪಿಸಿದ್ದಾರೆ ಎಂದರು. ಆತಣಿ, ಚಿಕ್ಕೋಡಿ, ಕಾಗವಾಡ, ಸದಲಗ, ನಿಪ್ಪಾಣಿಯಲ್ಲಿ ಸೇತುವೆ ಮುಳುಗಡೆಯಾಗಿರುವ ಪ್ರದೇಶಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದೇನೆ. ನದಿ ತೀರದ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದ್ದು, ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ಕೊಡಲಾಗಿದೆ. ಇನ್ನು ಹುನ್ನರಗಿ ಗ್ರಾಮದ ಬಳಿ ಮೊಸಳೆ ಕಾಣಿಸಿಕೊಂಡಿದೆ. ಹಾಗಾಗಿ ಕೃಷ್ಣಾ ನದಿ ಹಿನ್ನೀರು, ವೇದಗಂಗಾ, ದೂಧಗಂಗಾ ನದಿಯಲ್ಲಿ ಯಾರು ಕೂಡ ನೀರಿಗೆ ಇಳಿಯಬಾರದು. ನೀರಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಸೆಳೆತ ಹೆಚ್ಚಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸುವಂತೆ ಡಾಕ್ಟರ್ ಭೀಮಶಂಕರ್ ಗುಳೇದ್ ಕೇಳಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕಾಮಗಾರಿ ನಡೀತಾ ಇದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳ ಜೊತೆ ಮಾತನಾಡಿ ಎಲ್ಲ ಹಂಸ ಮತ್ತು ಪಾಟೋಲುಗಳನ್ನು ಫಿಲ್ ಮಾಡುವಂತೆ ತಿಳಿಸಿದ್ದೇವೆ. ಇನ್ನು ತವನಿಧಿ ಘಾಟ್ನಲ್ಲಿ ನಡೀತಾ ಇದ್ದ ಬ್ಲಾಸ್ಟಿಂಗ್ ಪ್ರಕ್ರಿಯೆ ತಕ್ಷಣವೇ ಸ್ಥಗಿತಗೊಳಿಸಿದ್ದೇವೆ. ಗುಡ್ಡ ಕುಸಿತ ಆಗುವ ಸಾಧ್ಯತೆ ಹಿನ್ನೆಲೆ ಈ ಕ್ರಮ ಕೈಗೊಂಡಿದ್ದೇವೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೇದ್ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ನದಿ ತೀರ ಪ್ರದೇಶದಲ್ಲಿ ನಮ್ಮ ಪೊಲೀಸರು ಲೈಫ್ ಜಾಕೆಟ್ ಸೇರಿ ಮತ್ತಿತರ ಸುರಕ್ಷಿತ ಸಾಮಗ್ರಿಗಳೊಂದಿಗೆ ಕರ್ತವ್ಯದಲ್ಲಿ ಇದ್ದಾರೆ. ಚಿಕ್ಕೋಡಿ, ಅತಣಿ ಭಾಗದಲ್ಲಿ ನಮ್ಮ ಪೊಲೀಸರಿಗೆ ಎನ್ಡಿಆರ್ಎಫ್ ತಂಡದಿಂದ ಅಗತ್ಯ ತರಬೇತಿ ಕೂಡ ನೀಡಲಾಗಿದೆ ಎಂದು ವಿವರಿಸಿದರು. ಇನ್ನು ದತ್ತವಾಡ, ಮಲ್ಲಿಕವಾಡ ಸೇತುವೆ ಮುಳುಗಡೆ ಆಗಿದ್ದರಿಂದ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಕ್ಕೆ ಸದ್ಯ ನೇರ ಸಂಪರ್ಕ ಇರುವುದು ರಾಷ್ಟ್ರೀಯ ಹೆದ್ದಾರಿ. ಇದನ್ನ ಬಿಟ್ಟರೆ ವಿಜಯಪುರ ಜಿಲ್ಲೆ ಮಾರ್ಗವಾಗಿ ಹೋಗಬೇಕಾಗಿದೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೇದ್ ಹೇಳಿದ್ದಾರೆ. ಈಗ ಈಚಲಕರಂಜಿ ಮಾರ್ಗ ಬಂದಾಗಿರೋದು ನಿಜ. ಅದಕ್ಕೆ ನಾವು ಈಗ ಮೇನ್ ಇರೋದು ನಮಗೆ ನ್ಯಾಷನಲ್ ಹೈವೇ. ಅಲ್ಲಿ ಬೇರೆ ಈ ಮೇಜರ್ ಬ್ರಿಡ್ಜ್ ಯಾವುದು ಕೂಡ ಇಲ್ಲ. ಹಾಗಾಗಿ ಸದ್ಯಕ್ಕೆ ನಮಗೆ ಅಲ್ಲಿಗೆ ಆ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇಲ್ಲ. ಈ ಮಲ್ಲಿಕವಾಡ, ದತ್ತವಾಡ ಬ್ರಿಡ್ಜ್ ಕೂಡ ರೋಡ್ ಕೂಡ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಮಹಾರಾಷ್ಟ್ರಕ್ಕೆ ನಾವು ನೇರ ಸಂಪರ್ಕ ಏನು ನಮ್ಮ ಜಿಲ್ಲೆಯಲ್ಲಿ ಇರೋದು ಈಗ ಸದ್ಯಕ್ಕೆ ನ್ಯಾಷನಲ್ ಹೈವೇ. ಅದು ಬಿಟ್ರೆ ಮತ್ತೆ ಬಿಜಾಪುರ ಕಡೆಯಿಂದ ನಾವು ಎಂಟ್ರಿ ಆಗ್ಬೇಕಾಗುತ್ತೆ. ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ನಮ್ಮ 83 ಬ್ರಿಡ್ಜ್ಗಳಿದಾವೆ. ಅದರಲ್ಲಿ 25 ಬ್ರಿಡ್ಜ್ಗಳು ಈಗ ಸದ್ಯಕ್ಕೆ ಮುಳುಗಡೆ ಆಗಿದ್ದಾವೆ. ಮತ್ತೆ ಎಲ್ಲಾ 25 ಬ್ರಿಡ್ಜ್ಗಳಿಗೂ ಕೂಡ ನಾವು ಆಲ್ಟರ್ನೇಟ್ ಸಂಪರ್ಕ ಕೊಟ್ಟಿದ್ದೀವಿ. ಎಕ್ಸೆಪ್ಟ್ ನಮ್ಮ ಈಗ ಡಿ ಸಿ ಸಾಹೇಬ್ ಹೇಳಿದಾಗೆ ಲೋಂಡಾ ಇಂದ ಸತ್ನಾಳಿ ಮತ್ತೆ ಮಚ್ಲಿ ಈ 2 ವಿಲೇಜ್ಗೆ ಮಂಚೋಳಿ 2 ವಿಲೇಜ್ಗಳಿಗೆ ಬಿಟ್ರೆ, ಅದು ಕೂಡ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಮಳೆ ಕಡಿಮೆ ಅಂದ್ರೆ ಅಲ್ಲಿ ಮತ್ತೆ ರಿಯೂಸೇಬಲ್ ಆಗುತ್ತೆ. ಅದ್ರ ಜೊತೆಗೆ ನಿನ್ನೆ ಆಲ್ರೆಡಿ ತಹಶೀಲ್ದಾರು, ನಮ್ಮ ಪೊಲೀಸರು ಎಲ್ಲ ವಿಲೇಜ್ಗೆ ಭೇಟಿ ಕೊಟ್ಬಿಟ್ಟು ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದ್ರ ಜೊತೆಗೆ ನಿನ್ನೆ ಅಥಣಿ ಆಗಿರ್ಬೋದು, ಕಾಗವಾಡ, ಚಿಕ್ಕೋಡಿ ಮತ್ತೆ ಸದಲ್ಗ, ನಮ್ಮ ನಿಪ್ಪಾಣಿ ಇವೆಲ್ಲ ಕಡೆ ಮುಳುಗಿರ್ತಕ್ಕಂಥ ಬ್ರಿಡ್ಜ್ಗಳನ್ನ ನಿನ್ನೆ ನಾವು ಒಂದು ವಿಸಿಟ್ ಮಾಡಿದೀವಿ. ಅಲ್ಲಿರ್ತಕ್ಕಂಥ ಲೋ ಲೈಯಿಂಗ್ ಏರಿಯಾಸ್ ಇರ್ಬೋದು, ಹಳ್ಳಿಗಳಿರ್ಬೋದು, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ರಿಗೂ ಕೂಡ ಮಾತಾಡ್ಸಿದ್ದೀವಿ. ಈ ಬಾರವಾಡ ವಿಲೇಜಲ್ಲಿ ಈಗ ಆಲ್ರೆಡಿ ಒಂದು 6 ಮನೆಗಳನ್ನ ಖಾಲಿ ಮಾಡಿಸಿ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಮ್ಮ ಪೊಲೀಸರು ಮತ್ತೆ ರೆವೆನ್ಯೂ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು ಈ ವಲ್ನರೇಬಲ್ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಒಂದು ರೌಂಡ್ ಮಾತಾಡಿಸ್ಕೊಂಡಿದ್ದಾರೆ. ಜೊತೆಗೆ ವೆಹಿಕಲ್ಗಳಲ್ಲಿ ಡಂಗರ ಸಾರಿಸಿದ್ದಾರೆ. ಮತ್ತೆ ಈಗ ತಮಗೆ ಗೊತ್ತಿರ್ಬೋದು, ಒಂದು ಹಳ್ಳಿಲಿ ಹುನ್ನೂರ್ಗಿಯಲ್ಲಿ ಮೊಸಳೆ ಕೂಡ ಕಾಣಿಸ್ಕೊಂಡಿದೆ. ತಮ್ಮಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಬರೀ ಹೊನ್ನೂರಿಗೆ ಅಷ್ಟೇ ಅಲ್ಲ, ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಕೃಷ್ಣಾ ಬೇಸಿಂದು ಹಿನ್ನೀರಿನ ಪ್ರದೇಶಗಳಲ್ಲಿ ವೇದಗಂಗಾ ಇರ್ಬೋದು, ದೂಧಗಂಗಾ ಇರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಯಾರು ಕೂಡ ನೀರಿಗೆ ಇಳಿಬಾರದು. ನೀರು ಮೇಲ್ನೋಟಕ್ಕೆ ನಿಧಾನವಾಗಿ ಹರಿತಿದೆ ಅನ್ಸಿದ್ರು ಕೂಡ ಸೆಳೆತ ಬಹಳ ಜೋರಾಗಿದೆ. ಎಲ್ಲಾ ಕೂಡ ತುಂಬಿ ಹರಿತಾ ಇದೆ. ಸೊ ದಯವಿಟ್ಟು ಎಲ್ಲರಿಗೂ ನಮ್ಮ ಮನವಿ, ಯಾರು ಕೂಡ ಅನವಶ್ಯಕವಾಗಿ ನೀರಿಗೆ ಇಳಿಬಾರದು. ಅದನ್ನ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು. ಇದ್ರ ಜೊತೆಗೆ ಆಲ್ಟರ್ನೇಟ್ ರೋಡ್ಸ್ ಅನ್ನ ಎಲ್ಲಿ ಬ್ರಿಡ್ಜಸ್ ಕ್ಲೋಸ್ ಆಗಿದೆ ನಾವು ಕೊಟ್ಟಿದ್ದೀವಿ, ಅದಕ್ಕೆ ಸಹಕಾರ ನೀಡಬೇಕು. ಇಲ್ಲ ನಾವು ಅಲ್ಲೇ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು ಅನ್ನುವಂತ ಒಂದು ಹಠವನ್ನ ಸಾರ್ವಜನಿಕರು ಮಾಡಬಾರ್ದು. ಇದ್ರ ಜೊತೆಗೆ ಈಗ ನಮ್ಗೆ ಯಮಗರ್ಣಿ ಹತ್ರ ನ್ಯಾಷನಲ್ ಹೈವೇ ಜಾಸ್ತಿ ನೀರು ಬಂದ್ರೆ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಹಿಂದೆ ಏನು ಈ ಪಟಗಾಂವ್ ಡ್ಯಾಮ್ ಇಂದ ಏನು ನೀರು ಬಿಡ್ತಾರೆ ಅದರದ್ದು ಡೈಲಿ ಟ್ವೈಸ್ ನಾವು ಮಾನಿಟರ್ ಮಾಡ್ತಾ ಇದೀವಿ. ತಾವು ಅದನ್ನ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ. ಅದ್ರ ಜೊತೆಗೆ ಜತ್ರಾಕ್ ಬ್ಯಾರೇಜ್ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ.
ಇದ್ರ ಜೊತೆಗೆ ತಮಗೆ ಗೊತ್ತಿರೋ ಹಾಗೆ ಈ ನ್ಯಾಷನಲ್ ಹೈವೇದು ವರ್ಕ್ ನಡೀತಾ ಇದೆ ತುಂಬಾ ಕಡೆ. ಹಾಗಾಗಿ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಇವತ್ತು NHI ಕನ್ಸೆಷನರ್ಗೆ ಕರೆದ್ಬಿಟ್ಟು ಆ ರೋಡಲ್ಲಿ ಇರ್ತಕ್ಕಂಥ ಎಲ್ಲಾ ಹಂಪುಗಳನ್ನ ಪಾಟ್ಹೋಲ್ಗಳನ್ನ ಇವತ್ತು ಫಿಲ್ ಮಾಡ್ಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ತೌದಿ ಘಾಟಲ್ಲಿ ಏನು ಕೆಲಸ ನಡೀತಾ ಇದೆ ಅಲ್ಲಿ ಬ್ಲಾಸ್ಟಿಂಗ್ ಪ್ರೊಸೆಸ್ ನಡೀತಾ ಇತ್ತು ಗುಡ್ಡವನ್ನ ಕಟ್ ಮಾಡ್ಲಿಕ್ಕೆ, ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ. ಕಾರಣ ಒಂದು ಗುಡ್ಡ ಕುಸಿತ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಲ್ಲಿಂದ ಸಿಡಿದ್ಬಿಟ್ಟು ಕೆಲವೊಂದಿಷ್ಟು ಮಟೀರಿಯಲ್ಸ್ ಈ ಮಣ್ಣಿರ್ಬೋದು ಮತ್ತೆ ಕಲ್ಲಿರ್ಬೋದು ನ್ಯಾಷನಲ್ ಹೈವೇ ಮೇಲೆ ಬಂದು ಬೀಳ್ತಾ ಇತ್ತು. ಸೊ ಸದ್ಯಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗೋವರೆಗೂ ಅದನ್ನು ಕೂಡ ನಾವು ಸ್ಟಾಪ್ ಮಾಡಿಸಿದೀವಿ. ಇದ್ರ ಜೊತೆಗೆ ಈಗ ಆಲ್ರೆಡಿ ಹೇಳಿದಾಗೆ ಖಾನಾಪುರದಲ್ಲಿ ಆಲ್ಟರ್ನೇಟ್ ರೋಡ್ ಏನಿದೆ ಮಂತುರ್ಗ ಮತ್ತೆ ಅಶೋಕ್ ಅದು ವಿಸಿಟ್ ಮಾಡಿ ಅದಕ್ಕೆ ಏನು ಸ್ವಲ್ಪ ಅಗಲ ಮಾಡ್ಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ. ಒಟ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ವೆದರ್ ಇಟ್ ಇಸ್ ಕೃಷ್ಣಾ ಬೇಸಿನ್, ಮಲಪ್ರಭಾ ಅಥವಾ ಘಟಪ್ರಭಾ ಎಲ್ಲಾ ಕಡೆ ನಮ್ಮ ಪೊಲೀಸರು ಸೇಫ್ಟಿ ಇಕ್ವಿಪ್ಮೆಂಟ್ ತಮ್ಮ ಜೊತೆ ಇಟ್ಕೊಂಡಿದ್ದಾರೆ. ಲೈಫ್ ಜಾಕೆಟ್ ಇದೆ, ಲೈಫ್ ಬಾಯ್ಸ್ ನಮ್ಮ ಜಿಲ್ಲಾಡಳಿತ ಸಪ್ಲೈ ಮಾಡ್ತಾ ಇದ್ದಾರೆ ಲೈಫ್ ಜಾಕೆಟ್ಸ್. ಜೊತೆಗೆ ನಮಗೆ ಬೇಕಾದಂತ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಲಿಸ್ಟ್ ಅನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದ್ದೀವಿ. ನೈಲಾನ್ ರೋಪ್ ಇರಬಹುದು, ಮತ್ತೆ ಜನರಿಗೆ ನೀರಲ್ಲಿ ಮುಳುಗಿದ್ರೆ ಲೈಫ್ ಬಾಯ್, ಲೈಫ್ ಸಪೋರ್ಟ್ ಏನ್ ಬೇಕು ಎಲ್ಲದರ ಲಿಸ್ಟ್ ಕೊಟ್ಟಿದ್ದೀವಿ. ಅದ್ರಲ್ಲಿ ಆಲ್ರೆಡಿ ನಮಗೆ ಸಾಕಷ್ಟು ಇಕ್ವಿಪ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಿನ ಒಂದು ತಯಾರಿಗಾಗಿ ನಾವು ಇವತ್ತು ಚಿಕ್ಕೋಡಿ ಉಪವಿಭಾಗ ಮತ್ತೆ ಅಥಣಿ ಉಪವಿಭಾಗದವರಿಗೆ ನಮ್ಮ NDRF ಟೀಮ್ನವರಿಂದ ಒಂದು ಟ್ರೈನಿಂಗ್ ಕೂಡ ಕೊಡಿಸ್ತಾ ಇದ್ವಿ. ಈಗ NDRF ಟೀಮ್ನವರು ಆಲ್ರೆಡಿ ನಮ್ಮ ಜಿಲ್ಲೆಗೆ ಬಂದಿದ್ರು. ಕಳೆದ ವಾರ ಅವರು ಕಾರವಾರದಕ್ಕೆ ಶಿಫ್ಟ್ ಆಗಿದ್ರು. ಈಗ ಮತ್ತೆ ಮೊನ್ನೆ ದಿವಸ ಬಂದಿದ್ದಾರೆ. ಅವರಿಂದ ಹೆಚ್ಚಿನ ಒಂದು ಟ್ರೈನಿಂಗ್ ಕೂಡ ನಮ್ಮ ಆಫೀಸರ್ಸ್ಗೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಪ್ರತಿಯೊಂದು ತಾಲೂಕಲ್ಲಿ ಇರ್ತಕ್ಕಂಥ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡ ಯಾವ್ದಾವ್ದು ವಲ್ನರೇಬಲ್ ಕರೆಕ್ಟ್ ಈ ಒಂದೆರಡು ಟೀಮ್ನವರು ಅಂತವ್ರು ಇದ್ದಾರೆ, ವಾಲಂಟಿಯರ್ ಟೀಮ್ಗಳು. ಅವರಿಗೆ ಕರೆದ್ಬಿಟ್ಟು ಈ ರೀತಿ ನೀವು ಪೊಲೀಸರಿಗೆ ಫೈರ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡದೆ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ಒಂದು ವಾರ್ನ್ ಕೂಡ ಅವರಿಗೆ ಮಾಡಿದೀವಿ. ಅವ್ರೇನೋ ಟ್ರೈನಿಂಗ್ ತಗೊಂಡಿದ್ದೀರಿ ಅಂತ ಹೇಳಿದ್ದಾರೆ, ಅದ್ರದ್ದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದೀವಿ. ಇದ್ರ ಜೊತೆಗೆ ಒಂದೇ ನಿಮಿಷ, ಖಾನಾಪುರದಲ್ಲಿ ಕೂಡ ನಮ್ಮ SDRF ಟೀಮ್ನ ಇವತ್ತು ನಾವು ಅಲ್ಲಿಗೆ ಸ್ಥಳಾಂತರ ಮಾಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಮತ್ತೆ ಪೊಲೀಸರ ಜೊತೆಗೂಡಿ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಿಸ್ತಾ ಇದ್ದೀವಿ. ಎಲ್ಲ ಲೋ ಲೈಯಿಂಗ್ ಏರಿಯಾಸ್ಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಅವರಿಗೆ ಏರಿಯಾ ಫ್ಯಾಮಿಲರೈಸೇಷನ್ ಜೊತೆಗೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ. ಕೆಳಭಾಗದ ಹಳ್ಳಿಗಳಲ್ಲಿ ಆಲ್ರೆಡಿ ನಾವು ಈಗ ಇನ್ನು ಬಿಡಬೇಕು ಅಂತ ಹೇಳಿ ಈಗ ತೀರ್ಮಾನ ತಗೊಳ್ಳಿಕ್ಕೆ ನಾವು ಇನ್ನೊಂದು ತಾಸು ಒಳಗಡೆ ಆಗುತ್ತೆ. ಇನ್ನೊಂದು ತಾಸು ಒಳಗಡೆ ಡೆಸಿಷನ್ ತಗೊಳ್ತಾರೆ. 10,000 ಕ್ಯೂಸೆಕ್ಸ್ ಬಿಡ್ಬೇಕಾ ಬಿಡಬಾರ್ದು. ಇನ್ನೊಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ತುಂಬಾ ಕೆಪಾಸಿಟಿ ಇದೆ. ಇನ್ನೊಂದು 10 TMC ಅಲ್ಲಿ ಸ್ಟೋರ್ ಮಾಡಬಹುದು. ಈ ಡೆಸಿಷನ್ ತಗೊಂಡಿದ ತಕ್ಷಣ ಇನ್ನೊಂದು 7 ತಾಸು ನಮ್ಗೆ ಕೊಡ್ತಾರೆ ಬಿಡೋ ಮುಂಚೆ. ಸೊ ಈ 7 ತಾಸಲ್ಲಿ ನಾವು ತಹಶೀಲ್ದಾರ್ಗಳಿಗೆ ಯಾವ ವಲ್ನರಬಲ್ ವಿಲೇಜಸ್ ಬರುತ್ತೆ ಅದನ್ನ ಈಗ ಐಡೆಂಟಿಫೈ ಮಾಡಿದೀವಿ. ಅವ್ರಿಗೆ ಹೇಳ್ತಾ ಇದೀವಿ ಈಗಲೇ ಹೋಗಿ ಹೇಳಿ ಅಂತ. ಈಗ ಅವ್ರು ಹೇಳ್ತಾರೆ ಇನ್ನೊಂದು ತಾಸು ಒಳಗಡೆ ಎಲ್ಲರಿಗೂ ಕಮ್ಯುನಿಕೇಟ್ ಆಗುತ್ತೆ. ನಾವು ಡೆಸಿಷನ್ ಬಂದ ತಕ್ಷಣ ತಹಶೀಲ್ದಾರ್ಗಳಿಗೆ ಡೈರೆಕ್ಟ್ಲಿ ನಾವು ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡ್ತೀವಿ, ಅವ್ರಿಗೆ ಹೇಳ್ತೀವಿ. ಒಂದು ಅರ್ಧ ತಾಸು ಒಳಗಡೆ ಎಲ್ಲರನ್ನು ಶಿಫ್ಟ್ ಮಾಡೋ ನಾವು ಪ್ರಕ್ರಿಯೆಯನ್ನು ನಡೆಸ್ತೀವಿ. ಮತ್ತೊಂದು ಸಣ್ಣ ಪುಟ್ಟ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳು ಇದಾವೆ. ಅಲ್ಲೆಲ್ಲ ರೀಲ್ಸ್ ತೆಗಿಲಿಕ್ಕೆ ಹೋಗಿ ತಾವು ಬ್ರಿಡ್ಜ್ಗಳು ಬಹಳಷ್ಟು ಮುಳುಗಡೆಯಾಗಿದ್ದಾವೆ. ಆ ಬ್ಯಾರಿಕೇಡ್ ಇರ್ತಾರೆ, ಪೊಲೀಸರು ಆಮೇಲೆ ಹೋಗ್ಬಿಡ್ತಾರೆ. ಆಮೇಲೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಗೋಕಾಕ್ ಫಾಲ್ಸ್ ಅಂತೂ ಸಿಕ್ಕಾಪಟ್ಟಿ ಉಚ್ಚಾಟ ನಡೆದಿದೆ. ಅಲ್ಲೆಲ್ಲ ಟೂರಿಸ್ಟ್ಗಳು ಇಲ್ಲ, ಈಗ ತಾವು ಗಮನಿಸಿರ್ಬೋದು, ಈ ವಿಚಾರವಾಗಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿ ಹೆಚ್ಚಿನ ಹೋಮ್ ಗಾರ್ಡ್ಗಳನ್ನ ಟೂರಿಸ್ಟ್ ಮಿತ್ರ ಅಂತ ನೇಮಕ ಮಾಡಿಕೊಂಡು ಜೊತೆಗೆ ನಮ್ಮ ಪೊಲೀಸರ ಜೊತೆನೆ ಅಟ್ಯಾಚ್ ಮಾಡಿದ್ದೀವಿ. ಅವ್ರು ಆಮೇಲೆ ಅಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿ ದಿವ್ಸಕ್ಕೆ 2 ಸತಿ ನಾವು ಬೆಳಗ್ಗೆ ಮತ್ತೆ ಸಂಜೆ ಅವ್ರ ಪ್ರೆಸೆನ್ಸ್ ಅನ್ನ ಮಾನಿಟರ್ ಮಾಡ್ಲಿಕ್ಕೆ ಅವ್ರು ಅಲ್ಲಿ ತಗೊಂಡು ಒಂದು ಫೋಟೋ ತಗೊಂಡು ನಮ್ಗೆ ಕಳಿಸ್ಬೇಕು. ಈ ಮಳೆ ಪ್ರಾರಂಭವಾದ ದಿನಗಳಲ್ಲಿ ಗೋಕಾಕ್ ಫಾಲ್ಸ್ ಅಲ್ಲಿ ಸ್ವಲ್ಪ ನೀರು ಬಂದ ಸಂದರ್ಭದಲ್ಲಿ ಫಸ್ಟ್ ಡೇ ಒಂದು ಆ ರೀತಿ ಪ್ರಕರಣ ಆಗಿತ್ತು. ತುಂಬಾ ಹತ್ತಿರಕ್ಕೆ ಹೋಗ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ತಕ್ಷಣ ನಮ್ಮ ಪೊಲೀಸರು ಮತ್ತೆ ಟೂರಿಸ್ಟ್ ಮಿತ್ರರು ಆ ರೀತಿ ಆಗದೆ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿದ್ದಾರೆ. ಮತ್ತೆ ತಾವೇನು ಹೇಳ್ತಾ ಇದ್ರಲ್ಲ ಅಲ್ಲಿ ಬ್ಯಾರಿಕೇಡ್ ಆಗ್ಬಿಟ್ಟು ನಮ್ಮವರು ಹೋಗ್ತಾ ಇದ್ದಾರೆ ಅಂತೇಳಿ,
ಆ ರೀತಿ ಆಗದೇ ಇರೋ ಹಾಗೆ ನಾವು ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ನಮಗೆ ಈ ಕೆಲಸಕ್ಕೆ ಅಂತ 100 ಜನ ಹೋಮ್ ಗಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಒಬ್ಬ ಪೊಲೀಸು ಒಬ್ಬ ಹೋಮ್ ಗಾರ್ಡ್ ಇಬ್ರು ಇರ್ತಾರೆ. ಎಕ್ಸಾಕ್ಟ್ಲಿ ವೈ ನಾನು ನಿಮ್ಮ ಮುಖಾಂತರನು ಕೂಡ ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲಿ ನಾವು ಹೋಗ್ಬೇಡಿ ಅಂತ ಹೇಳಿ ಬ್ಯಾರಿಕೇಡ್ ಹಾಕಿರ್ಬೋದು, ನಮ್ಮ ಸಿಬ್ಬಂದಿಗಳಿರ್ಬೋದು, ಅಲ್ಲಿ ನಿಂತಾಗ ಹೇಳಿದ್ರೆ ಅವರ ಮನವಿಯನ್ನ ಗಮನಿಸಬೇಕು, ಅವರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಆ ಜವಾಬ್ದಾರಿ ತಮ್ಮ ಮೇಲೆ ಕೂಡ ಇದೆ, ಅದನ್ನ ಜನರಿಗೆ ತಲುಪಿಸುವಂತದ್ದು. ದಯವಿಟ್ಟು ಅದನ್ನ ತಲುಪಿಸಿ. ಈಗ ಕಾಳಜಿ ಕೇಂದ್ರವನ್ನು ನಾವಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿದೀವಿ. ಬಟ್ ಜನರು ಏನಿದೆ ಅಂದ್ರೆ ಬೇರೆ ಸಂಬಂಧಿಕರ ಮನೆಗೆ ಹೋಗೋದು, ಅಲ್ಲಿ ಉಳಿಯೋದು ಹಂಗ್ ಮಾಡ್ತಾರೆ. ನಮ್ಮ ಕರಾವಳಿನಲ್ಲಿನೂ ಹಂಗೆ, ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿನೂ ಹಂಗೆ. ಬಟ್ ನಮ್ ಕಡೆಯಿಂದ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದೀವಿ. ಈಗ ಅವ್ರಿಗೆ ಹೇಳ್ತೀವಿ ನಮ್ಮ ಕಡೆ ಕಾಳಜಿ ಕೇಂದ್ರ ಇದೆ, ತಾವು ಬರ್ಬೋದು ಅಂತ ಹೇಳಿ. ಬಟ್ ಸಂಬಂಧಿಕರ ಮನೆ ಇದೆ ಅಂದ್ರೆ ಅಲ್ಲಿನೂ ಅವ್ರು ಹೋಗ್ಬೋದು, ಅದರಲ್ಲಿ ಏನು ನಮ್ಗೆ ಏನು ಆಕ್ಷೇಪಣೆ ಇಲ್ಲ. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂಧೆ ಮಾತನಾಡಿ, ಪ್ರವಾಹದಿಂದ ಬಾಧಿತಗೊಳ್ಳುವ ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿ ಹೊಂದಿರಬೇಕು. ಅಂಗನವಾಡಿ ಶಾಲೆಯಲ್ಲಿ ಆಹಾರ ಪದಾರ್ಥಗಳ ದಾಸ್ತಾನು ಇರೋದನ್ನ ಖಚಿತಪಡಿಸಿಕೊಳ್ಳಬೇಕು. ಅದೇ ರೀತಿ ಮಳೆ ನೋಡಿಕೊಂಡು ಅಂಗನವಾಡಿ ಶಾಲೆಗಳಿಗೆ ರಜೆ ನೀಡಲಾಗ್ತಾ ಇದೆ. ಅಲ್ಲದೆ ಕೆಲವೆಡೆ ಸೋರುವ ಅಂಗನವಾಡಿ ಕೇಂದ್ರವನ್ನು ಕೂಡ ಸ್ಥಳೀಯವಾಗಿ ರಜೆ ನೀಡಲು ಸೂಚಿಸಲಾಗಿದೆ. ಅದೇ ರೀತಿ ಜಾನುವಾರುಗಳ ತುರ್ತು ಪರಿಸ್ಥಿತಿಯನ್ನು ಕೂಡ ಕೈಗೊಳ್ಳಲಾಗಿದೆ ಎಂದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.